ರೀಸನಿಂಗ್ ಕೊಟ್ಟರು. ಆಫ್ಟರ್ ಆಲ್ ಲಾಸ್ ಆಗಿ ಕೂತಿರೋದು ನಾನೇ ಹೊರತು ಅಲ್ಲಿ ಇವಾಗ ಸೇಫ್ ಆಗಿ ಅಡ್ವಾಂಟೇಜ್ ತಗೊಳ್ತಿರೋರಲ್ಲ. ಅಂದ್ರೆ ಈ ಒಂದು ಎಪಿಸೋಡ್ ಸಾಕಾಗಲ್ಲ ಬಿಗ್ ಬಾಸ್ ಮನೆ ಬಗ್ಗೆ ಮಾತಾಡೋಕೆ, ಬಿಕಾಸ್ 3 ವಾರ ಆದರೂ ಕೂಡ ಅಷ್ಟು ಟಾಪಿಕ್ಸ್ ಇದೆ. ಆ್ಯಂಡ್ ಈ ಬಿಗ್ ಬಾಸ್ ಮನೆ ಅಂಥದ್ದು ಸಾಕಷ್ಟು ಪಾಠಗಳನ್ನು ಕಲಿಸುತ್ತೆ ಎಲ್ರಿಗೂ ಕೂಡ. ಏನೋ ಒಂದು ಕಲ್ತು ಆಚೆ ಬರ್ತೀವಿ ನಾವು. ಏನು ಪಾಠ ಕಲ್ತ್ರಿ? ಅದು ಅಲ್ಲದೆ ನೀವು ಇಂಡಿಪೆಂಡೆಂಟಾಗಿ ಬದುಕ್ತಾ ಇದ್ದೀರಾ, ಒಂದಷ್ಟು ಕಷ್ಟಗಳನ್ನು ಫೇಸ್ ಮಾಡಿ ಬಂದಿದ್ದೀರಾ. ನಿಮಗೆ ಅಲ್ಲಿ ಏನೂ ಕಷ್ಟ ಆಗಲಿಲ್ಲ ಅಂತ ಅನ್ಕೋತೀನಿ. ಹೇಗನ್ನಿಸ್ತು? ಡಿಪೆಂಡೆನ್ಸಿನೇ ಕಷ್ಟ ಆಗ್ಬಿಡ್ತು ನಂಗೆ. ಇಂಡಿಪೆಂಡೆಂಟ್ ಆಗಿದ್ದಿದ್ರೆ ಕಷ್ಟ ಆಗ್ತಿರ್ಲಿಲ್ಲ. ಜಂಟಿಯಾಗಿ ಡಿಪೆಂಡೆನ್ಸಿ ಆಗೋಯ್ತು. ಟಾಸ್ಕ್ ವಿಚಾರದಲ್ಲಿ ಬೇರೆಯವ್ರು ನಮ್ಮನ್ನು ಸೇವ್ ಮಾಡಬೇಕು ಅಂದಾಗ ಡಿಪೆಂಡೆನ್ಸಿ ಆಗೋಯ್ತು. ಮತ್ತೆ ಫೈನಲಿಸ್ಟ್ಸ್ ಎಲ್ಲ ಸೇರಿ ಒಬ್ಬ ಅಭ್ಯರ್ಥಿನ ಸೇವ್ ಮಾಡಬಹುದು ಅಂದಾಗ ಅಗೇನ್ ಇಟ್ ಇಸ್ ಅ ಡಿಪೆಂಡೆನ್ಸಿ. ಹೌದು ಹೌದು. ಸೊ ಡಿಪೆಂಡೆನ್ಸಿ ಕಷ್ಟ ಆಯ್ತು.